ಮುಂದಿನ ಸುದ್ದಿ ದಾವಣಗೆರೆಯ ದುಗ್ಗಮ್ಮ ಜಾತ್ರೆಯಲ್ಲಿ ಹೈ ಡ್ರಾಮಾ ನಡೆದಿದೆ. ಪ್ರಾಣಿ ಬಲಿ ವೇಳೆ ವಿಡಿಯೋ ಮಾಡೋದಕ್ಕೆ ಬಂದಾಗ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ವಿಡಿಯೋ ಮಾಡದಂತೆ ಹೆದರಿಸಿ ಯುವಕ ಅಟ್ಟಾಡಿಸಿದ್ದಾನಂತೆ. ಬಲಿ ಕೊಟ್ಟ ಕುರಿ ಕಾಲಿಂದ ಜನರ ಮೇಲೆ ಹಲ್ಲೆಯಾಗಿದೆ. ಹಲ್ಲೆಯಿಂದ ತಪ್ಪಿಸಿಕೊಂಡು ಓಡಿದ್ದಾರೆ ಜನ. ವಿಡಿಯೋ ರೆಕಾರ್ಡ್ ಮಾಡದಂತೆ ಆ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜಿಲ್ಲಾಡಳಿತದ ಕಣ್ತಪ್ಪಿಸಿ ಕೋಣವನ್ನು ಕೂಡ ಬಲಿ ಕೊಡಲಾಗಿದೆಯಂತೆ. ಇದೆಲ್ಲ ನಿಷೇಧ ಮಾಡಿದ್ದಾರೆ ಈಗ. ಆದ್ರೂ ಸಂಪ್ರದಾಯದ ಹೆಸರಲ್ಲಿ ಜಿಲ್ಲಾಡಳಿತದ ಕಣ್ತಪ್ಪಿಸಿ ಅಧಿಕಾರಿಗಳ ಕಣ್ತಪ್ಪಿಸಿ ಕೋಣ ಬಲಿ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಡಿಸಿಎಸ್ಪಿಯ ಕಣ್ತಪ್ಪಿಸಿ ಕೋಣ ಬಲಿ ಕೊಟ್ಟಿದ್ದಾರಂತೆ. ಸದ್ದಿಲ್ಲದೆ ದುಗ್ಗಮ್ಮನಿಗೆ ಕೋಣ ಬಲಿ ಕೊಡಲಾಗಿದೆ ಅನ್ನೋ ಆರೋಪನೂ ಕೇಳಿಬಂದಿದೆ. ನೋಡಿ, ಹೈ ಡ್ರಾಮಾ ಆಗಿರೋದು ನೋಡಿ. ಅದು ಕುರಿ ಕಾಲ್ ಆತ ಹಿಡ್ಕೊಂಡಿರೋದು. ಬಲಿ ಕೊಟ್ಟ ಕುರಿ ಕಾಲ್ನಿಂದಲೇ ಸಿಕ್ಕವರ ಮೇಲೆ ಆತ ವಿಡಿಯೋ ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೆದರಿಸೋ ಪ್ರಯತ್ನವನ್ನ ಮಾಡಿ ಅಲ್ಲಿಂದ ಜನರನ್ನೆಲ್ಲ ಚದುರಿಸುವಂತ ಪ್ರಯತ್ನವನ್ನ ಮಾಡಿದ್ದಾನೆ. ಇನ್ನೊಂದು ಕಡೆ ಕೋಣನೂ ಕೂಡ ಬಲಿ ಕೊಟ್ಟಿದ್ದಾರೆ ಜಾತ್ರೆಯಲ್ಲಿ. ಹಿಂದೆ ಎಲ್ಲ ಕೊಡ್ತಾ ಇದ್ರು, ಬಟ್ ಪ್ರಾಣಿ ಬಲಿ ಕೊಡೋದನ್ನ ನಿಷೇಧ ಮಾಡಿದ ಮೇಲೆ, ಅಂದ್ರೆ ಕೋಣ ಎಲ್ಲ ಬಲಿ ಕೊಡಬಾರ್ದು ಅಂತೆಲ್ಲ ರೂಲ್ಸ್ಗಳನ್ನ ತಂದ ಮೇಲೆ ಕೆಲವು ಕಡೆ ಮಾಡ್ತಿಲ್ಲ. ಇನ್ನು ಕೆಲವು ಕಡೆ ಸಂಪ್ರದಾಯ ಅದನ್ನು ಮುರಿದು ಬಿಟ್ರೆ ಏನಾದರೂ ಅನಾಹುತಗಳು ನಡೆಯುತ್ತೆ ಅಂತ ಹೇಳಿ ಒಂದು ಮೂಢನಂಬಿಕೆಯಿಂದಾಗಿ ಇನ್ನೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಂದರೆ ಸದ್ದಿಲ್ಲದೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಗೌಪ್ಯವಾಗಿ ಇಲ್ಲೂ ಅಷ್ಟೇ ಕೋಣ ಬಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಸುದ್ದಿ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ದಾವಣಗೆರೆ ಭಾಗದಲ್ಲಿ ಅತಿ ದೊಡ್ಡ ಜಾತ್ರೆ ಇದು, ದುಗ್ಗಮ್ಮ ಜಾತ್ರೆ. ಇಲ್ಲಿ ಹಿಂದೆ ಕದ್ದು ಮುಚ್ಚಿ ಪ್ರಾಣಿ ಬಲಿ ಕೊಡ್ತಾ ಇದ್ದಾರೆ, ಅದರಲ್ಲೂ ಕೋಣ ಬಲಿ ಕೊಡ್ತಿದ್ದಾರೆ ಅಂತ ಗುಸುಗುಸು ಇತ್ತು. ಬಟ್ ಈ ಸತಿ ಏನಾಯ್ತು? ಈ ಹೈಡ್ರಾಮಾ ಕ್ರಿಯೇಟ್ ಆಗಕ್ಕೆ ಕಾರಣ ಏನು? ಮತ್ತೆ ಈ ಹಲ್ಲೆ ಮಾಡ್ತಾ ಇದನ್ನಲ್ಲ ಕುರಿ ಕಾಲ್ ಹಿಡ್ಕೊಂಡು, ಈತ ಯಾರು? ಶರ್ಮಿತಾ, ಏನು ನಿನ್ನೆಯಿಂದ ಅಧಿಕೃತವಾಗಿ ದಾವಣಗೆರೆ ದುಗ್ಗಮ್ಮ ದೇವಿ ಜಾತ್ರೆಗೆ ಚಾಲನೆ ಸಿಕ್ಕಿದೆ. ಏನು ಇಂದು ಬೆಳಗಿನ ಜಾವ 2:30 ಸುಮಾರಿಗೆ ಏನು ಕೋಣವನ್ನ ದಾವಣಗೆರೆಯ ದುಗ್ಗಮ್ಮನ ದೇವಸ್ಥಾನ ಬಳಿಯಿಂದ ಸ್ವಲ್ಪ ದೂರದ ಅಂತರದಲ್ಲಿ ಒಂದು ಕೋಣವನ್ನು ಬಲಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಏನು ಜಿಲ್ಲಾಧಿಕಾರಿಗಳಾಗಿರ್ಬೋದು, SP ಅವರಾಗಿರ್ಬೋದು, ಮಧ್ಯರಾತ್ರಿ 2 ಗಂಟೆವರೆಗೂ ಅವರು ಕೂಡ ರೌಂಡ್ಸ್ ಹಾಕಿದ್ದಾರೆ. ಆ ಗುಡಿ ಸುತ್ತಮುತ್ತ ಎಲ್ಲವೂ ಕೂಡ ಹಾಕಿದ್ರು ಕೂಡ ಅವರ ಕಣ್ ತಪ್ಪಿಸಿ ಒಂದು ಕೋಣವನ್ನ ಬಲಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಕೆಲ ಯುವಕರು ಏನು ಮೊಬೈಲ್ ನಲ್ಲಿ ದೃಶ್ಯಾವಳಿಗಳನ್ನ ಚಿತ್ರೀಕರಣ ಮಾಡ್ತಿದ್ರು. ಅಂತಹ ವೇಳೆ ಏನು ಆ ಕೋಣದ ಕಾಲನ್ನ ತಗೊಂಡು ಸಿಕ್ಕವರ ಮೇಲೆ ಓರ್ವ ಯುವಕ ಏನು ಹಲ್ಲೆಯನ್ನ ಮಾಡಿದನ ತಪ್ಪಿಸ್ಕೊಳ್ಳಿಕ್ಕೆ ಆ ಕಡೆ ಈ ಕಡೆ ಚಿದ್ರಾಗಿ ಹೋಗಿರುವಂತದ್ದು. ಕ್ಲಾರಿಫಿಕೇಶನ್, ಆತ ಹಿಡ್ಕೊಂಡಿರೋದು ಬಲಿ ಕೊಟ್ಟಿರೋ ಕುರಿ ಕಾಲ ಅಥವಾ ಕೋಣದ್ದೇ ಕಾಲ? ಏನು ದೇವರಿಗೆ ಏನು ಬಲಿ ಕೊಟ್ಟಿದ್ದಾರೆ ಕೋಣವನ್ನ, ಅದರ ಕೋಣದ ಕಾಲನ್ನೇ ಕಟ್ ಮಾಡಿ ಹಿಡ್ಕೊಂಡಿರುವಂತದ್ದು ಶರ್ಮಿತಾ. ಯಾಕಂದ್ರೆ ಈಗ ನಾವು SP ಅವರು ಮತ್ತೆ ಮಾತಾಡಿದಂತ ಸಂದರ್ಭದಲ್ಲಿ ಅವ್ರು ಹೇಳುವಂತದ್ದು ಆತ ಯಾರು ಏನು ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆತನ ಹುಡ್ಕಾಡಕ್ಕೆ ನಾವು ಕೂಡ ಒಂದು ತಂಡವನ್ನ ಬಿಟ್ಟಿದೀವಿ ಅನ್ನೋ ಮಾತನ್ನ ಸದ್ಯಕ್ಕೆ SP ಅವರು ತಿಳಿಸಿರುವಂತದ್ದು. ಸದ್ಯ ಈತ ಯಾಕೆ ಈ ರೀತಿ ಮಾಡಿದ ಏನು ಅನ್ನೋದು ಆತ ಸಿಕ್ಕ ಬಳಿಕ ಗೊತ್ತಾಗ್ಬಿಡಿ. ಅಲ್ಲಿ ಇರತಕ್ಕಂಥ ಸ್ಥಳೀಯರು ಹೇಳ್ತಿರುವಂತದ್ದು, ಅಲ್ಲಿ ಮೊಬೈಲ್ ನಲ್ಲಿ ದೃಶ್ಯಾವಳಿಗಳನ್ನ ಚಿತ್ರೀಕರಣ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಅವರೆಲ್ಲ ಅವರೆಲ್ಲ ಜನಗಳು ಚೆದರಿ ಹೋದಂತ ಸಂದರ್ಭದಲ್ಲಿ ಆ ಕೋಣವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಈಗ ಸದ್ಯಕ್ಕೆ ಮಾಹಿತಿ ತಿಳಿದು ಬಂದಿರುವಂತದ್ದು ಶರ್ಮಿತಾ. ಫೈನ್. ಅಂದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಅಥವಾ ಪ್ರಾಣಿ ಬಲಿ ಒಂದು ಟೀಮ್ ಅವ್ರು ಯಾರು ಅಂತ ಗೊತ್ತಾಗಿಲ್ವಾ ಈಗ ಅದು ಅಂದ್ರೆ ಒಂದು ಕೆಲವೊಂದಿಷ್ಟು ಜನ ಅದು ಕೋಣನ ಕಡಿಲಿಕ್ಕೆ ಅಂತ ಹೇಳಿ ಇರ್ತಾರೆ. ಅವರು ಆ ಸಂದರ್ಭದಲ್ಲಿ ಅವರು ಈ ದೇವರ ಒಂದು ಕೋಣವನ್ನ ಬಲಿ ಕೊಡುವಂತ ಸಂದರ್ಭದಲ್ಲಿ ಈತ ಏನು ಬಂದಿದ್ದಾನೆ, ಈತ ಯಾರು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಆದ್ರೆ ಆತ ಸಿಕ್ಕವರ ಮೇಲೆ ಒಂದು ಹಲ್ಲೆ ಮಾಡಿದ, ಈತ ಮದ್ಯಪಾನ ಮಾಡಿದ್ದ ಅಂತ ಹೇಳಿ ಈಗ ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ಇದು ಈಗ ಪೊಲೀಸರು ತನಿಖೆ ನಡೆಸಿ ಇದು ಯಾಕೆ ಈ ರೀತಿ ಮಾಡಿದೆ ಅನ್ನೋದು ಪೊಲೀಸರ ತನಿಖೆ ನಂತರ ಹೊರ ಬೀಳಿದೆ ಶರ್ಮಿತಾ. ಫಾಲೋ ಅಪ್ ಮಾಡೋ ಸುದ್ದಿ. ಥ್ಯಾಂಕ್ ಯು.